ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನೋಡಿ ತುಂಬ ಚೆನ್ನಾಗಿ ಆಗಿರೋ ಒಂದು ಬೆಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ಅನ್ನದ ಜೊತೆ ಎಲ್ಲ ಸೂಪರ್ ಆಗಿರೋ ಕಾಂಬಿನೇಷನು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ, ಇವಾಗ ನಾನು ಬಾಣಲಿ ಬಿಸಿ ಮಾಡೋಕ್ಕಿಟ್ಟು 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ನಾನು 300 ಗ್ರಾಮ್ ಆಗುವಷ್ಟು ಬೆಂಡೆಕಾಯಿನ ತೊಳೆದ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಕರಿಬೇವು, ಆಮೇಲೆ ಇದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಇದು ಮಸಾಲೆ ಐಟಮು. ಈಗ ಎಣ್ಣೆ ಬಿಸಿ ಆಯಿತು ನಮ್ಮದು. ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಟೊಮೆಟೊ ಇದೆಲ್ಲ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇವಾಗ ನಾವು ಬೆಂಡೆಕಾಯಿನ ಆ್ಯಡ್ ಮಾಡ್ಕೋಬೇಕು. ಈ ಬೆಂಡೆಕಾಯಿಗೆ ಮೊದಲೇ ಉಪ್ಪೆಲ್ಲ ಏನೂ ಹಾಕಬಾರ್ದು. ಉಪ್ಪೆಲ್ಲ ಹಾಕಿದ್ರೆ ಅದು ಬೇಗ ಸುಡಲ್ಲ, ಆಮೇಲೆ ಲೋಳೆ ಬರುತ್ತೆ. ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು, ಬ್ರೌನ್ ಕಲರ್ ಬರೋಷ್ಟಕ್ಕೆ. ಬೆಂಡೆಕಾಯಿಗೆ ಏನು ನೀರೆಲ್ಲ ಹಾಕಲ್ವಲ್ಲ, ಅದೇ ಸುಡಬೇಕು ಚೆನ್ನಾಗಿ. ಎಣ್ಣೆಲೆ ಫ್ರೈ ಆದರೆ ಲೋಳೆ ಥರ ಎಲ್ಲ ಬರಲ್ಲ, ತುಂಬ ಚೆನ್ನಾಗಿರುತ್ತೆ. ಇದನ್ನ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಇವಾಗ ಇದು ನಾವು ಹೇಗೆ ಹುರಿತೀವಲ್ಲ ಹಾಗೆ ಅದರ ನೀರಿನ ಅಂಶ ಬಿಟ್ಕೊಂಡು ಲೋಳೆ ಬರ್ತಾ ಇರುತ್ತೆ. ಅದು ಹೋಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗಲೇ ನಮಗೆ ಪಲ್ಯ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದು ಲೋಳೆ ಕಡಿಮೆ ಆಗಿದೆ ನಮಗೆ. ಇದಕ್ಕೆ ನಾವು ಅರಿಶಿನ ಪುಡಿ ಸ್ವಲ್ಪ, ಆಮೇಲೆ ಸಾಂಬಾರು ಪೌಡ್ರು, ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ನಮಗೆ ಖಾರ ಏನು ಅಷ್ಟು ಜಾಸ್ತಿ ಇಲ್ಲ, ಹಾಗಾಗಿ 1-2 ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಧನಿಯಾ ಪೌಡ್ರು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ರೆಡಿ ಆಯಿತು. 1 ನಿಮಿಷ ಮೇಲೆ ಏನಾದರೂ ಮುಚ್ಚಿ ಬೇಯಿಸ್ಕೊಂಡ್ರೆ ಸಾಕು. ಬೆಂಡೆಕಾಯಿ ಪಲ್ಯ ರೆಡಿ. ತಿಂದೇ ಇರೋ ಮಕ್ಕಳು ಸಹಿತ ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ, ಪಲ್ಯ, ಚಪಾತಿಗೆ, ಹಾಗೆ ಅನ್ನ ಸಾಂಬಾರು ಜೊತೆ ಸೈಡ್ ಡಿಶ್ ಆಗೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.